ಇವತ್ತು ಕಾಯಿ ಒಬ್ಬಟ್ಟು ತಿನ್ನೋಣ ಅಂತ ಆಸೆ ಆಯಿತು. ಈಗ ಮೈದಾ ಹಿಟ್ಟು 1 kg, ಅರಿಶಿಣ, ಉಪ್ಪು ಹಾಕಿಬಿಟ್ಟು ಅದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಮೈದಾ ಹಿಟ್ಟನ್ನು ಒಂದ್ರಾಡಿಬಿಟ್ಟು ನೀರು ಹಾಕಿ ಒಂದು ಹದವಾಗಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕು. ಫಸ್ಟ್ ಈ ಹಿಟ್ಟನ್ನೆಲ್ಲ ಹದವಾಗಿ ಕಲಸಿಟ್ಕೊಂಡು ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಅದನ್ನು ನೆನೆಯಲಿಕ್ಕೆ ಹಾಗೆ ಬಿಡಬೇಕು ಹಿಟ್ಟನ್ನು. ಕಾಯಿ ಒಬ್ಬಟ್ಟಂದಮೇಲೆ ಕಾಯಿ ಬೇಕೇ ಬೇಕು. ಒಂದು ದೊಡ್ಡದಾದ ಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದಿದು ತುರಿದಿದ್ದೀನಿ. ಅದಕ್ಕೆ ಏಲಕ್ಕಿ ಹಾಕಿದ್ದೀನಿ. ಸ್ವಲ್ಪ ಮಿಕ್ಸಿಲಿ ಒಂದು ರೌಂಡ್ ಆಡಿಸ್ಬೇಕಷ್ಟೇ. ಇದು ಒಂದು ಅರ್ಧ kg ಬೆಲ್ಲ ಇದೆ. ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಇದು ಉಂಡೆ ಬೆಲ್ಲ, ಅದಕ್ಕೆ ಅದರಲ್ಲಿ ಕಲ್ಲಿರಲ್ಲ. ಕೆಲವು ಬೇರೆ ಬೆಲ್ಲ ಆದರೆ ಕರಗಿಸ್ಬಿಟ್ಟು ಸೋಸಬೇಕು, ಇದರಲ್ಲಿ ಕಲ್ಲಿಲ್ಲ. ಇದು ಹೂರಣ ಮಾಡಲಿಕ್ಕೆ ರೆಡಿ ಆಗ್ತಾಯಿದೆ. ಈ ಹಿಟ್ಟು ಎಷ್ಟು ಚೆನ್ನಾಗಿ ನೆಂದಿದೆ, ಅದು ಚೆನ್ನಾಗಿ ಸ್ಮೂತಾಗಿದೆ. ಅದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ಮೇಲೆ ತುಂಬ ಸ್ಮೂತಾಗಿ ಅಷ್ಟು ಚೆನ್ನಾಗಾಗಿದೆ ಹಿಟ್ಟು. ಈಗ ನಾನು ತೆಂಗಿನಕಾಯಿನ ರುಬ್ಬಿದ್ದನ್ನು ಆ ಬೆಲ್ಲದ ಪಾಕದೊಳಗೆ ಹಾಕಿ ಹೂರಣ ಮಾಡ್ಕೊಂಡಿದ್ದೀನಿ. ಈಗ ಹೂರಣ ಇದು ರೆಡಿಯಾಗಿದೆ. ಇದು ಅದು ನೋಡಿ, ಹೂರಣ ರೆಡಿ ಇದೆ. ಅದು ಉಂಡೆ ಕಟ್ಟುವಾಗ ಅಂಟಬಾರ್ದು ಕೈಗೆ, ಹಾಗೆ ಪಾಕದಲ್ಲಿ ಚೆನ್ನಾಗಿ ಕಾಯಿ ತುರಿ ಹಾಕಿ ಮಾಡಿರೋದು. ಮತ್ತು ಅದನ್ನು ಈ ಥರ ಉಂಡೆ ತೊಗೊಂಡು ಹಿಟ್ಟನ್ನು ತೊಗೊಂಡು ಅದನ್ನು ಸ್ವಲ್ಪ ಕೈಯಲ್ಲೇ ತಟ್ಟಿ ಅಗಲ ಮಾಡಿಬಿಟ್ಟು ಒಳಗಡೆ ಹೂರಣ ಇಟ್ಟು ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಚೆನ್ನಾಗಿ ಆಮೇಲೆ ಪೇಪರ್ ಮೇಲೆ ಹಾಕಿ ತಟ್ಟಬೇಕು. ತಟ್ಟಬೇಕು ಹಿಂಗೆ ಒಬ್ಬಟ್ಟನ್ನ ತಟ್ತಾ ಇದ್ದರೆ ಸೂಪರ್ ಒಬ್ಬಟ್ಟಾಗುತ್ತೆ ನೋಡಿ. ಹಿಂಗೆ ಎಷ್ಟು ಚೆನ್ನಾಗಿ, ವಾವ್, ಸೂಪರ್ ಒಬ್ಬಟ್ಟು ನೋಡಿ. ಏನೊಂದು 20 ಒಬ್ಬಟ್ಟಾಗಿದೆ. ಸೂಪರಾಗಿದೆ ನೋಡಿ. ಇನ್ನೂ ಆಗ್ತಾ ಇದೆ, ಇನ್ನೂ ತಟ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಏನು ಸ್ಮೂತಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್. ಸೂಪರ್. ಹೂರಣ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್.